ಇದು ಚಿಕನ್ ಮಂದಿ, ಬಹಳ ರುಚಿಕರವಾದ ಅರೇಬಿಯನ್ ಡಿಶ್. ಈ ವಿಡಿಯೋ ಪೂರ್ತಿ ನೋಡಿ, ಯಾಕಂದ್ರೆ ಮಂದಿ ಜೊತೆಗೆ ಆಯಿಲ್ ಫ್ರೀ ಚಿಕನ್ ಕಬಾಬ್ ಹೇಗ್ ಮಾಡೋದು ಅಂತಾನು ಹೇಳ್ಕೊಡ್ತೀನಿ. ನಮಸ್ಕಾರ, ನನ್ನ ಹೆಸರು ರೋಹಿತ್ ಅಥವಾ ಶೆಫ್ ಮಚ್ಚ. ಬನ್ನಿ ಈ ಮಂದಿ ಹೇಗ್ ಮಾಡೋದು ಅಂತ ನೋಡೋಣ. ಶುರು ಮಾಡುವ ಮುನ್ನ ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ಬಿರಿಯಾನಿಯಲ್ಲಿ ಪೀಸ್ಗಳು ಕೆಳಗಿರುತ್ತೆ, ಪಲಾವ್ ಅಲ್ಲಿ ಪೀಸ್ಗಳು ರೈಸ್ ಜೊತೆ ಮಿಕ್ಸ್ ಆಗಿರುತ್ತೆ, ಮಂದಿಯಲ್ಲಿ ಪೀಸ್ಗಳು ರೈಸ್ ಮೇಲಿರುತ್ತೆ. ಇದೇ ಇವೆಲ್ಲರ ಮಧ್ಯೆ ಇರುವ ಮುಖ್ಯವಾದ ವ್ಯತ್ಯಾಸ. ತುಂಬಾ ಜನಕ್ಕೆ ಭಿನ್ನಾಭಿಪ್ರಾಯ ಇರುತ್ತೆ, ಬಟ್ ಕುಕಿಂಗ್ ಮೆಥಡ್ ಪ್ರಕಾರ ಯಾವಾಗ ಮಾಂಸ ಅಕ್ಕಿ ಎಲ್ಲ ಜೊತೆಗೆ ಹಾಕೊಂಡು ಬೇಯಿಸ್ತೀವಿ ಅದು ಪಲಾವ್. ಬಿರಿಯಾನಿ ಅಂದ್ರೆ ರೈಸ್ ಮಾಂಸ ಸೆಪರೇಟ್ ಆಗಿ ಕುಕ್ ಮಾಡಿ ಆಮೇಲೆ ಲೇಯರ್ ಮಾಡೋದು. ಕರೆಕ್ಟ್ ಆಗಿ ಗೊತ್ತಾಗಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಬಿರಿಯಾನಿ ಹಾಗೂ ಪಲಾವ್ ನ ವಿಡಿಯೋಗಳು ಹಾಕಿರ್ತೀನಿ, ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಈಗ ಇದರ ಸ್ಪೆಷಲ್ ಮಸಾಲಾ ಮಾಡೋದಕ್ಕೆ ಏನೇನ್ ಬೇಕು ಅಂತ ನೋಡೋಣ. 1 ಟೇಬಲ್ ಸ್ಪೂನ್ ಕಾಳು ಮೆಣಸು, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಅಂದ್ರೆ 15 ಗ್ರಾಮ್, ಅರ್ಧ ಟೇಬಲ್ ಸ್ಪೂನ್ ಸೋಂಪು, 6 ಲವಂಗ, 6 ಏಲಕ್ಕಿ, 2 ಇಂಚು ಚಕ್ಕೆ, 2 ಪಲಾವ್ ಎಲೆ, 2 ಒಡಮೆಣಸು, 1 ಇಂಚು ಜಾಯಿ ಪತ್ರೆ ಹಾಗೂ ಸ್ವಲ್ಪ ಜಾಯಿಕಾಯಿ. ಇದಿಷ್ಟು ಒಂದು ಮಿಕ್ಸಿ ಜಾರಿಗೆ ಹಾಕಿ ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿನೂ ಸೇರಿಸ್ಕೊಳ್ಳಿ. ಇದರಲ್ಲಿ ಡ್ರೈಡ್ ಲೆಮನ್ ಅಥವಾ ಒಣ ನಿಂಬೆ ತುಂಬಾ ಮುಖ್ಯ. ಅಕಸ್ಮಾತ್ ಇಲ್ಲ ಅಂದ್ರೆ ಫ್ರೆಶ್ ನಿಂಬೆ ಸಿಪ್ಪೆ ಹಾಕೋಬಹುದು. ಫ್ರೆಶ್ ಆಗಿರ್ಬೇಕು, ಇಲ್ಲಾಂದ್ರೆ ಕೈ ಹೊಡಿಯತ್ತೆ, ಆಮೇಲೆ ನನಗ್ ಬೈಬೇಡಿ. ಇದಕ್ಕೊಂದು ಅರ್ಧ ಕಪ್ ನೀರು ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಈ ಮಸಾಲೆಯಿಂದ 1 2 3 ಟೇಬಲ್ ಸ್ಪೂನ್ ಎತ್ತಿ ಸೈಡ್ ಇಡಿ, ಆಮೇಲೆ ಬೇಕಾಗುತ್ತೆ ಏನಕ್ಕೆ ಅಂತ ಹೇಳ್ತೀನಿ. ನಾನಲ್ಲಿ 1 ಕೆಜಿ ಚಿಕನ್ ಚೆನ್ನಾಗಿ ವಾಶ್ ಮಾಡಿ ನೀರಿಲ್ಲದ ಹಾಗೆ ತಗೊಂಡಿದೀನಿ. ಮಸಾಲೆ ಇದಕ್ಕೆ ಹಾಕೊಂಡು ಜೊತೆಗೆ 1 ನಿಂಬೆ ರಸ, 1 ನಿಂಬೆ ಬೇಡ, ಅರ್ಧ ನಿಂಬೆ ರಸ ಸಾಕು. ಆಮೇಲೆ ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 3/4 ಟೇಬಲ್ ಸ್ಪೂನ್ ಅಥವಾ ರುಚಿಗೆ ತಕ್ಕಂತೆ ಉಪ್ಪು ಹಾಗೂ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ. ತುಂಬಾ ಜನ ಇದಕ್ಕೆ 1/4 ಲೀಟರ್ ಎಣ್ಣೆ ಹಾಕ್ತಾರೆ, ಬಟ್ ಗೊತ್ತಲ್ಲ ನಾನೇನೇ ಮಾಡಿದ್ರು ಆದಷ್ಟು ಹೆಲ್ದಿ ಆಗಿರೋ ತರ ಮಾಡ್ತೀನಿ ಅಂತ. ಸೊ ದಯವಿಟ್ಟು ನಂಬಿ, ಅಷ್ಟೊಂದು ಎಣ್ಣೆ ಅವಶ್ಯಕತೆ ಇಲ್ಲ, ಇಲ್ಲಿ 1 ಸ್ಪೂನ್ ಸಾಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಜ್ ಮಾಡಿ ಅಟ್ಲೀಸ್ಟ್ 1 2 ಅವರ್ ಫ್ರಿಜ್ ಅಲ್ಲಿ ಇಡಬೇಕು. ನಾನು ಸ್ವಲ್ಪ ದೊಡ್ಡ ಪೀಸ್ಗಳು ತಗೊಂಡಿನಿ, ಅದಕ್ಕೆ ಇದ್ರ ಮೇಲೆ ಈ ತರ ಕಟ್ ಮಾಡ್ಕೊಂಡಿನಿ, ಅವಾಗ್ಲೇ ಮಸಾಲೆ ಹಿಡಿಯೋದು. ಆಯ್ತಾ? ಸೊ ಇದನ್ನ ಕ್ಲೋಸ್ ಮಾಡಿ ರೆಸ್ಟ್ ಮಾಡಕ್ ಇಡೋಣ. ಈಗ ರೆಡಿಮೇಡ್ ಚಿಕನ್ ಸ್ಟಾಕ್ ಕ್ಯೂಬ್ ಸಿಗುತ್ತೆ, ಬಟ್ ಅದರಲ್ಲಿ ಬೇಜನ್ ಪ್ರಿಸರ್ವೇಟಿವ್ಸ್ ಅಥವಾ ಕೆಮಿಕಲ್ಸ್ ಇರುತ್ತೆ. ಸೊ ಈ ಮೆಥಡ್ ಫಾಲೋ ಮಾಡಿದ್ರೆ ಫ್ರೆಶ್ ಚಿಕನ್ ಸ್ಟಾಕ್ ಮಾಡ್ಕೋಬಹುದು. ಒಂದು ಸ್ಟೀಮರ್ ಅಥವಾ ಇಡ್ಲಿ ಪಾತ್ರೆ ಇಟ್ಟು ನೀರ್ ಹಾಕಿ. ನಾನು 2 ಕಪ್ ಬಾಸ್ಮತಿ ರೈಸ್ಗೆ 3 ಕಪ್ ನೀರ್ ಹಾಕೊಂಡಿದೀನಿ. ನೀವು ಸೋನಾ ಮಸೂರಿ ಅಥವಾ ಬೇರೆ ರೈಸ್ ಬೇಕಾದ್ರೆ 4 ಕಪ್ ಯೂಸ್ ಮಾಡಿ, ಅಂದ್ರೆ ಡಬಲ್ ನೀರ್ ಬೇಕಾಗತ್ತೆ ಅದಕ್ಕೆ. ಬಟ್ ಈ ಮಂದಿಗೆ ಬೆಸ್ಟ್ ಅಂದ್ರೆ ಸೆಲ್ಲಾ ಬಾಸ್ಮತಿ ರೈಸ್. ನಾನ್ ಮಾಮೂಲಿ ಬಾಸ್ಮತಿ ರೈಸ್ ಯೂಸ್ ಮಾಡ್ತಿದ್ದೀನಿ. ನಿಮಗ್ ಸೆಲ್ಲಾ ಬಾಸ್ಮತಿ ರೈಸ್ ಸಿಕ್ಕಿದ್ರೆ ಅದನ್ನ ಯೂಸ್ ಮಾಡಿ. ನಂತರ ಸ್ಟೀಮರ್ ಪ್ಲೇಟ್ ಇಟ್ಟು ಒಂದೊಂದಾಗಿ ಚಿಕನ್ ಪೀಸ್ ಗಳನ್ನ ಜೋಡಿಸಿ. ಈಗ ಅದನ್ನು ಮುಚ್ಚಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 15 20 ನಿಮಿಷ ಬೇಕಾಗುತ್ತೆ. ಬ್ರಾಯ್ಲರ್ ಕೋಳಿ ಆದ್ರೆ ಒಂದು ಸೈಡ್ ಬೇಯೋದಿಕ್ಕೆ. ಅದಾದ್ಮೇಲೆ ಓಪನ್ ಮಾಡಿ ಪೀಸ್ ಗಳನ್ನ ತೆಗೆದು ತಿರುಗಿಸಿಟ್ಟು ಮತ್ತೊಂದು 18 20 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಇದೇ ರೀತಿ ಚಿಕನ್ಗೆ ಕಬಾಬ್ ಮಸಾಲೆ ಅಥವಾ ನಿಮ್ ಫೇವ್ರೇಟ್ ಮಸಾಲ ಹಾಕಿ ಕುಕ್ ಮಾಡಿದ್ರೆ ಆಯಿಲ್ ಫ್ರೀ ಕಬಾಬ್ ಮಾಡ್ಕೋಬಹುದು. ನೋಡಿದ್ರಲ್ಲ, ಮಸಾಲೆ ಒಂಚೂರು ಹೋಗಿಲ್ಲ, ಜೊತೆಗೆ ಫ್ರೆಶ್ ಚಿಕನ್ ಸ್ಟಾಕ್ ಸಿಗುತ್ತೆ. ಅದನ್ನು ಸೂಪ್ ತರ ಕುಡಿಬಹುದು, ಇಲ್ಲ ಸಾರಾಗ್ ಕೂಡ ಮಾಡ್ಕೋಬಹುದು. ಬಟ್ ಇಲ್ಲಿ ನಾವ್ ಇದನ್ನು ಅನ್ನ ಬೇಯಿಸೋದಕ್ಕೆ ಯೂಸ್ ಮಾಡ್ತಿದೀವಿ. ನೆಕ್ಸ್ಟ್ ಅಡಿಗಟ್ಟಿರೋ ಒಂದು ಪಾತ್ರೆ ತಗೊಂಡು ಅದರಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿ. ಆಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಕಾಳುಮೆಣಸು, ಜೀರಿಗೆ, 1 ಟೀ ಸ್ಪೂನ್ ಅಂದ್ರೆ 5 ಗ್ರಾಮ್, 1 ಟೇಬಲ್ ಸ್ಪೂನ್ ಅಂದ್ರೆ 15 ಗ್ರಾಮ್. ಸೊ ನೆನ್ಪಿಟ್ಕೊಳ್ಳಿ ಇದನ್ನ. ಜೊತೆಗೆ 1 ಇಂಚು ಚಕ್ಕೆ, 4 ಲವಂಗ, 4 ಏಲಕ್ಕಿ, 1 ಪಲಾವ್ ಎಲೆ, ಇದಿಷ್ಟು ಹಾಕಿ 2 ನಿಮಿಷ ಆದ್ಮೇಲೆ 1 ಈರುಳ್ಳಿ ಕಟ್ ಮಾಡಿ ಹಾಕೊಳ್ಳಿ. ಇದ್ರೆ 1 ಕ್ಯಾಪ್ಸಿಕಮ್ ಅಥವಾ ದೊಣ್ಣೆ ಮೆಣಸು ಹಾಕಿ. ನನ್ನ ಹತ್ರ ಇರ್ಲಿಲ್ಲ, ಅದಕ್ಕೆ ಸ್ಕಿಪ್ ಮಾಡಿದೆ. ಆಮೇಲೆ 5-6 ಹಸಿ ಮೆಣಸು ಈ ತರ ಮಧ್ಯದಲ್ಲಿ ಕಟ್ ಮಾಡಿ ಹಾಕೊಳ್ಳಿ. ಜೊತೆಗೆ ಸಣ್ಣದಾಗಿ ಹೆಚ್ಚಿರೋ 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಸೇರಿಸ್ಕೊಳ್ಳಿ. ದಯವಿಟ್ಟು ಕೈ ಬಿಡದೆ ಕಂಟಿನ್ಯೂಸ್ ಆಗಿ ಮೆಲ್ಲಗೆ ಮಿಕ್ಸ್ ಮಾಡ್ತಾ ಇರಿ. ಅವಾಗ್ಲೇ ಎತ್ತಿಟ್ಟಂತ ಮಸಾಲೆಯ ಅರ್ಧ ಭಾಗ ಇದರಲ್ಲಿ ಹಾಕಿ ಹಸಿ ವಾಸನೆ ಹೋದ್ಮೇಲೆ ಮುಂಚೆ ಹೇಳಿ ತರ 2 ಕಪ್ ಬಾಸ್ಮತಿ ರೈಸ್ಗೆ 3 ಕಪ್ ಸ್ಟಾಕ್ ವಾಟರ್ ಹಾಕೊಳ್ಳಿ. ಅಕಸ್ಮಾತ್ ಸಾಲಿಲ್ಲ ಅಂದ್ರೆ ನೀವು ಫ್ರೆಶ್ ನೀರ್ ಕೂಡ ಹಾಕೋಬಹುದು, ಪರವಾಗಿಲ್ಲ. ಬೇರೆ ರೈಸ್ ಆದ್ರೆ 1 ಕಪ್ ರೈಸ್ಗೆ 2 ಕಪ್ ನೀರ್ ಬೇಕು. ರುಚಿಗೆ ತಕ್ಕಂತೆ ಉಪ್ಪು ಸೇರಿಸ್ಕೊಳ್ಳಿ. ಒಣ ನಿಂಬೆ ಇಲ್ಲ ಅಂದ್ರೆ ಫ್ರೆಶ್ ನಿಂಬೆ ಸಿಪ್ಪೆ ಹಾಕಿ. ನಂತರ ಚೆನ್ನಾಗಿ ವಾಶ್ ಮಾಡಿ 30 ನಿಮಿಷ ನೆನೆಸಿಟ್ಟಂತಹ ಬಾಸ್ಮತಿ ರೈಸ್ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡ್ರಿ. ಈಗ ಉಳಿದಿರುವಂತಹ ಮಸಾಲೆಗೆ ಕಲರ್ಗೋಸ್ಕರ ಸ್ವಲ್ಪ ಚಿಲ್ಲಿ ಪೌಡರ್, ಆಮೇಲೆ ರುಚಿಗೋಸ್ಕರ ಸ್ವಲ್ಪ ಉಪ್ಪು ಹಾಗೂ 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ನಾವು ಕುಕ್ ಮಾಡಿಟ್ಟಂತಹ ಚಿಕನ್ ಪೀಸ್ ಗಳ ಮೇಲೆ ಈ ರೀತಿ ಪೇಂಟ್ ಹೊಡಿಯೋ ತರ ಅಪ್ಲೈ ಮಾಡಿ ಎಲ್ಲಾ ಸೈಡ್ ಗಳಲ್ಲೂ. ನೆಕ್ಸ್ಟ್ ಒಂದು ಬಾಣಲಿಯಲ್ಲಿ 2 ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಚಿಕನ್ ಪೀಸ್ ಗಳನ್ನು ಒಂದು 5 ನಿಮಿಷ ತಿರುಗಿಸಿ ಫ್ರೈ ಮಾಡಿ ತೆಗೆದಿಡಿ. ಹೀಗೆ ಮಾಡೋದ್ರಿಂದ ಒಳ್ಳೆ ಕಲರ್ ಹಾಗೂ ಒಳ್ಳೆ ಫ್ಲೇವರ್ ಸಿಗುತ್ತೆ. ರೈಸ್ ಆಕ್ಚುಲಿ ಮೀಡಿಯಂ ಲೋ ಫ್ಲೇಮ್ ಅಲ್ಲಿ ಒಂದು 7 8 ನಿಮಿಷ ಬೆಂದ್ರೆ ಸಾಕಾಗುತ್ತೆ. ನಿಮ್ಗೆ ಹೇಗ್ ಬೇಕೋ ಆಗ ನೋಡ್ಕೊಂಡ್ ಮಾಡಿ, ಓವರ್ ಕುಕ್ ಆಗ್ಬಾರ್ದು. ಬೆಂದ ಮೇಲೆ ಸ್ಟವ್ ಆಫ್ ಮಾಡಿ ಒಂದ್ಸಲ ಮೆಲ್ಲಗೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡಿ. ನಂತರ ಅದ್ರ ಮೇಲೆ ಕಲರ್ ಬದಲು ಚಿಲ್ಲಿ ಪೌಡರ್ ಹಾಗೂ ಸ್ವಲ್ಪ ಅರಿಶಿನ ಹಾಕಿ ಆಮೇಲೆ ಪೀಸ್ ಗಳನ್ನು ಒಂದೊಂದಾಗಿ ಜೋಡಿಸಿ. ಈಗ ಒಂದು ಕಪ್ ಅಲ್ಲಿ ಕೆಂಡ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ 15 20 ನಿಮಿಷ ಮುಚ್ಚಿಡಬೇಕು. ಹೀಗೆ ಮುಚ್ಚಿಡೋದ್ರಿಂದ ಅದ್ಭುತವಾದ ಒಂದು ಸ್ಮೋಕಿ ಫ್ಲೇವರ್ ಸಿಗುತ್ತೆ. ಇದು ಮಂದಿಗೆ ಮಾತ್ರ ಅಲ್ಲ, ಬಿರಿಯಾನಿ ಅಥವಾ ಪಲಾವ್ ಅಥವಾ ನಿಮ್ಗೆ ಇಷ್ಟ ಇರೋ ಫುಡ್ ಯೂಸ್ ಮಾಡ್ಕೋಬಹುದು. ಸಖತ್ ಫ್ಲೇವರ್ ಸಿಗುತ್ತೆ ಗುರು. ಸೊ
ಈ ಮಂದಿ ರೆಡಿ ಆಗೋ ಗ್ಯಾಪ್ ಅಲ್ಲಿ ಇದಕ್ಕೆ ಕಾಂಬಿನೇಷನ್ ಆದಂತ ಒಂದು ಅದ್ಭುತವಾದ ಚಟ್ನಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದೆರಡು ಟೊಮೆಟೊ, ಒಂದು ಸಣ್ಣ ಈರುಳ್ಳಿ, 2 ಹಸಿಮೆಣಸು, 2 ಅಸ್ಲು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕಾಳುಮೆಣಸಿನ ಪುಡಿ, ಸ್ವಲ್ಪ ಜೀರಿಗೆ ಹಾಗೂ ಉಪ್ಪು ಹಾಕೊಂಡು ಸ್ವಲ್ಪ ಜಾಸ್ತಿನೇ ತರ್ತರಿಯಾಗಿರೋ ತರ ಗ್ರೈಂಡ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಮಂದಿ ರೆಡಿ ಆಗಿರುತ್ತೆ. ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ. ನಾನು 1 kg ಚಿಕನ್ಗೆ ಅರ್ಧ kg ರೈಸ್ ಹಾಕೊಂಡಿನಿ. ನೀವು ಬೇಕಾದ್ರೆ 3/4 kg ರೈಸ್ ಅಥವಾ ಹೋಟೆಲ್ಗಳ ತರ 1 kg ರೈಸೇ ಹಾಕೋಬಹುದು, ಅದು ನಿಮ್ಮ ಇಷ್ಟ. ಇದಕ್ಕೆ ತುಂಬಾ ಜನ ಮೇನೇಸ್ ಎಲ್ಲ ಹಾಕೊಂತಾರೆ, ಅದೆಲ್ಲ ಬೇಡ. ಅದ್ರ ಬದಲು ಗಟ್ಟಿ ಮೊಸರಿಗೆ ಸ್ವಲ್ಪ ಉಪ್ಪು, ಸಕ್ಕರೆ ಹಾಗೂ ನಿಂಬೆ ರಸ ಹಾಕೊಂಡು ಯೂಸ್ ಮಾಡಬಹುದು. ಇಲ್ಲಾಂದ್ರೂ ಪರವಾಗಿಲ್ಲ, ಈ ಚಟ್ನಿ ಒಂದಿದ್ರೆ ಸಾಕು. ಅದೂನು ಇಲ್ಲಾಂದ್ರೆ ಪರವಾಗಿಲ್ಲ, ಯಾಕೆಂದ್ರೆ ಅಷ್ಟು ರುಚಿಕರವಾಗಿರುತ್ತೆ ಈ ಮಂದಿ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಅಂಡ್ ಟ್ರೈ ಮಾಡಿದ ನಂತರ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದೇ ತರ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಇಷ್ಟು ಹೆಲ್ದಿಯಾಗಿ, ಇಷ್ಟು ಸಿಂಪಲ್ ಆಗಿ ಈ ರೆಸಿಪಿ ಮುಂಚೆ ಯಾರು ಮಾಡಿ ತೋರಿಸಿರಲ್ಲ ನಿಮಗೆ. ಇದೇ ತರ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಆದ್ರೆ ಫಾಲೋ ಮಾಡಿ. ಮರಿದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.